ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀನಾರಾಯಣ್. ನಿನ್ನೆ ಅಮೆರಿಕದ ಮಾರ್ಕೆಟ್ 498 ಪಾಯಿಂಟ್ ಅಪ್ ಆಗಿದೆ. ಅದೇ ಇವತ್ತು ಬೆಳಿಗ್ಗೆ ಏಷ್ಯನ್ ಮಾರ್ಕೆಟು ಎಲ್ಲ ಪಾಸಿಟಿವ್ ಅಲ್ಲಿದ್ದು ಜಪಾನ್ ಮಾರ್ಕೆಟ್ 1% ಅಪ್ ಆಗಿ ಆಲ್ ಟೈಮ್ ಹೈಯಲ್ಲಿ ಟ್ರೇಡ್ ಆಗ್ತಾ ಇದೆ. ನಿನ್ನೆ ನಿಫ್ಟಿ ಫ್ಲಾಟ್ ಆಗಿ ಓಪನ್ ಆಗುತ್ತೆ, 100 ಪಾಯಿಂಟ್ ರ್ಯಾಲಿ ಕೊಡುತ್ತೆ. 24,700ರಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಮತ್ತು ಎಫ್ ಎಂ ಸಿ ಜಿ ಕಂಪ್ನಿಗಳು ನಿಫ್ಟಿನ ಡ್ರ್ಯಾಗ್ ಮಾಡ್ತವೆ. ಫೈನಲಿ 95 ಪಾಯಿಂಟ್ ಮೈನಸಲ್ಲಿ ಕ್ಲೋಸ್ ಆಗುತ್ತೆ. FIIಸು 3,398 ಕೋಟಿಯಷ್ಟು ಸೆಲ್ ಮಾಡಿದರೆ DIS 3,507 ಕೋಟಿಯಷ್ಟು ಬೈ ಮಾಡಿದ್ದಾರೆ. ಗಿಫ್ಟ್ ನಿಫ್ಟಿ ನೋಡೋದಾದರೆ 24,620ರಲ್ಲಿ ಟ್ರೇಡ್ ಆಗ್ತಾ ಇದೆ. ನಮ್ಮ ನಿಫ್ಟಿ ಪಾಸಿಟಿವ್ ಅಲ್ಲಿ ಓಪನ್ ಆಗುತ್ತೆ. ಅದೇ 24,540 ಮೇಲೆ ಟ್ರೇಡ್ ಆದರೆ ಫುಲ್ ಪಾಸಿಟಿವ್ ಆಗಿದ್ದು 24,640 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ, 24,700 ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಅಕಸ್ಮಾತ್ ನಿಫ್ಟಿ 24,540 ಕೆಳಗಡೆ ಇದ್ದರೆ ಸೈಡ್ ವೇಸ್ ಅಂತ ಕನ್ಸಿಡರ್ ಮಾಡಬೇಕು. 24,460 ಕೆಳಗಡೆ ಇದ್ದರೆ ಅದು ವೀಕ್ ಮಾರ್ಕೆಟ್ ಆಗಿರುತ್ತೆ. ಸಪೋರ್ಟ್ ಬಂದ್ಬಿಟ್ಟು 24,400, 24,360 ಆಗಿರುತ್ತೆ. ಈಗ ಎಕ್ಸ್ಪೋರ್ಟ್ ಬಗ್ಗೆ ಹೇಳೋದಾದರೆ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ ಅಮೆರಿಕದ ಕಡೆಯಿಂದ ಆಫ್ರಿಕಾದ ಕಡೆಗೆ ಪ್ಲಾನ್ ಮಾಡ್ತಾ ಇರೋದ್ರಿಂದ ಟೆಕ್ಸ್ಟೈಲ್ ಕಂಪ್ನಿಗಳಿಗೆ ಗುಡ್ ನ್ಯೂಸ್ ಆಗಿರುತ್ತೆ. ಮರಿದೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.